ಸೈಕ್ಲೋನ್ ಇಂದು ಸಂಜೆ ಆಂಧ್ರಕ್ಕೆ ಅಪ್ಪಳಿಸ್ತಾ ಇದೆ. ಮೋಂಥಾನ್ ಸೈಕ್ಲೋನ್ ವಿಮಾನ ರೈಲು ಸಂಚಾರವನ್ನು ರದ್ದುಗೊಳಿಸಲಾಗಿದೆ. ಇನ್ನು ರಾಜ್ಯದಾದ್ಯಂತ ಎಲ್ಲ ಕಡೆಯೂ ಕೂಡ ಅಲರ್ಟ್ ಅನ್ನು ನೀಡಲಾಗಿದೆ. ಹೈ ಅಲರ್ಟ್. ಇಂದು ಸಂಜೆ ಆಂಧ್ರ ಪ್ರದೇಶಕ್ಕೆ ವಿನಾಶಕಾರಿ ಸೈಕ್ಲೋನ್ ಅಪ್ಪಳಿಸ್ತಾ ಇದೆ. ವಿಮಾನ ರೈಲು ಸಂಚಾರ ರದ್ದುಗೊಳಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಕಾಕಿನಾಡ ಕರಾವಳಿಯಿಂದ 270 ಕಿಲೋಮೀಟರ್ ದೂರದಲ್ಲಿದೆ ಸೈಕ್ಲೋನ್. ಅಲ್ಲಿಂದ ಶುರುವಾಗಿರೋದು ಗಂಟೆಗೆ 90ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಈ ಸೈಕ್ಲೋನ್ನ ಗಾಳಿ ಬೀಸುತ್ತೆ. ಚಂಡಮಾರುತ ಸೈಕ್ಲೋನ್ ಎಫೆಕ್ಟ್ನಿಂದ ವಿಮಾನ ಕಾರ್ಯಾಚರಣೆಯಲ್ಲಿ ಅಡ್ಡಿ. ಒಂದಿಷ್ಟು ವಿಮಾನಗಳ ಕಾರ್ಯಾಚರಣೆಯನ್ನು ರದ್ದುಗೊಳಿಸಲಾಗ್ತಾ ಇದೆ. ವಿಶಾಖಪಟ್ಟಣಂ ಏರ್ಪೋರ್ಟ್ನ ಎಲ್ಲ ವಿಮಾನಗಳು ಕೂಡ ರದ್ದಾಗಿದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ 65ಕ್ಕೂ ಹೆಚ್ಚು ರೈಲುಗಳಲ್ಲಿ ಸಂಚಾರ ವ್ಯತ್ಯಯಾಗಿದೆ. ಟೈಮಿಂಗ್ ಬದಲಾವಣೆ. ಪ್ರತಿ ಕ್ಷಣದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಆಂಧ್ರದ ಸಿಎಂ ಚಂದ್ರಬಾಬು ನಾಯ್ಡು ಅವರು. ನಿನ್ನೆ ಕೂಡ ಈ ಸಂಬಂಧಪಟ್ಟಂಗೆ ಹಿರಿಯ ಅಧಿಕಾರಿಗಳ ಜೊತೆಗೆ ಮತ್ತು ಸಂಬಂಧಪಟ್ಟಂತಹ ಸಚಿವರುಗಳ ಜೊತೆಗೆ ಅಲ್ಲಿನ ಸರ್ಕಾರ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಿದೆ. ಯಾಕಂದ್ರೆ ಈ ಮೊಂಥಾ ಸೈಕ್ಲೋನ್ನ ಆರ್ಭಟ ಮತ್ತು ಅದು ಸೃಷ್ಟಿ ಮಾಡಬಹುದಾದಂತಹ ಅವಾಂತರಗಳು ಆ ರೀತಿಯಾಗಿದೆ ಅನ್ನುವಂತಹದ್ದನ್ನು ಅರಿತಂತಹ ಆಂಧ್ರ ಸರ್ಕಾರ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧವಾಗಿದೆ. ಇವತ್ತು ಸಂಜೆ ಮೊಂಥಾ ಸೈಕ್ಲೋನ್ ಆಂಧ್ರ ಪ್ರದೇಶಕ್ಕೆ ಬಂದಪಡಿಸಲಿದೆ. ಆಂಧ್ರ ಕರಾವಳಿ ಭಾಗದ ಜನರು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕರಾವಳಿ ಭಾಗದಲ್ಲಿರುವಂಥ ಊರಲ್ಲಿರುವಂಥ ಜನರನ್ನು ಇಲ್ಲಿವರೆಗೂ ಸುಮಾರು 50,000ಕ್ಕೂ ಹೆಚ್ಚು ಜನರ ಸ್ಥಳಾಂತರ ಆಗಿದೆ. ಆಂಧ್ರ ಪ್ರದೇಶದ ಕರಾವಳಿ ಭಾಗದಲ್ಲಿರುವಂಥ ಜನರನ್ನ ಸ್ಥಳಾಂತರ ಮಾಡಿರೋದು 50,000ಕ್ಕೂ ಹೆಚ್ಚು ಜನ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಸದ್ಯಕ್ಕೆ ಮೊಂಥಾ ಸೈಕ್ಲೋನ್ನ ಆರ್ಭಟ ಆರಂಭ ಆಗ್ತಾ ಇರುವಂತಹ ಹಂತ. ಕಡಲು ಪ್ರಕ್ಷುಬ್ಧಗೊಂಡಿದೆ. ಆಳೆತ್ತರದ ತೆರೆಗಳು ಬಂದು ಅಪ್ಪಳಿಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಎಲ್ಲದಕ್ಕೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿದೆ. ಸಮುದ್ರಕ್ಕೆ ಯಾರೂ ಇಳಿಯದಂತಹ ನಿರ್ಬಂಧ ಇದೆ. ಇನ್ನು ರಾಜ್ಯದಾದ್ಯಂತ ನಿರಂತರವಾಗಿ ಭಾರೀ ಪ್ರಮಾಣದ ಮಳೆ ಜೊತೆಗೆ ಭಾರೀ ಪ್ರಮಾಣದ ಚಂಡಮಾರುತದ ಗಾಳಿ ಬೀಸುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದೆ ಹವಾಮಾನ ಇಲಾಖೆ. ನೋಡಿ ಗಂಟೆಗೆ 90ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತ ಬೀಸಿದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿರಬಾರ್ದು. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ತಡೆಯೋದಕ್ಕೆ ಅಥವಾ ರಕ್ಷಣಾ ಕಾರ್ಯಾಚರಣೆಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಜಾಗೃತಿಗಳನ್ನ ಮೂಡಿಸುವಂತ ಕೆಲಸ ಅಲ್ಲಿನ ಸರ್ಕಾರದಿಂದ ಆಗ್ತಾ ಇದೆ. ಆಂಧ್ರ ಆಯಿತು. ಇನ್ನು ರಾಜ್ಯದಲ್ಲೂ ಕೂಡ ಮೊಂಥಾ ಚಂಡಮಾರುತದ ಎಫೆಕ್ಟ್ ಇರುತ್ತೆ. ಕರಾವಳಿ ದಕ್ಷಿಣ ಒಳನಾಡಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುವ ಸಾಧ್ಯತೆಗಳಿವೆ. ಭಾರಿ ಪ್ರಮಾಣದ ಮಳೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ. ಇನ್ನು ಬೆಂಗಳೂರಲ್ಲಿ ಇನ್ನೂ 4 ದಿನ ಮಳೆಯ ಮುನ್ಸೂಚನೆ ಇದೆ. ಇನ್ನು 4 ದಿನಗಳ ಕಾಲ ಮಳೆ ಮುಂದುವರಿಗಿದೆ. ಬೆಂಗಳೂರಲ್ಲಿ ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ, ಮೈಸೂರು, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇಲ್ಲಿ ಮಳೆ ಸಾಧಾರಣವಾಗಿ ಸುರಿಯುತ್ತೆ ಅನ್ನುವಂತಹ ಸೂಚನೆ ಕೊಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಇನ್ನು 4 ದಿನ ಮಳೆಯ ಮುನ್ಸೂಚನೆ ಕೊಟ್ಟರೆ ಕೆಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಕರಾವಳಿ ಭಾಗದಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಿನ ಮಳೆ ಆಗುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಆಂಧ್ರ ಪ್ರದೇಶಕ್ಕೆ ಅಪ್ಪಳಿಸ್ತಾ ಇರುವಂತಹ ಮೊಂಥಾ ಚಂಡಮಾರುತದ ಎಫೆಕ್ಟ್ ರಾಜ್ಯದ ಮೇಲೆ ಬೀರುತ್ತೆ. ಈ ರೀತಿಯಾಗಿ ಮೊಂಥಾ ಚಂಡಮಾರುತದ ಬಗ್ಗೆ ಹವಾಮಾನ ಇಲಾಖೆ ತಜ್ಞ ವಿಜ್ಞಾನಿ CS ಪಾಟೀಲ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ನೋಡಿ. ದೇಶದಲ್ಲಿ ಮೊಂಥಾ ಚಂಡಮಾರುತದ ಎಫೆಕ್ಟ್ ಈಗಾಗಲೇ ಶುರುವಾಗಿದೆ. ಹಾಗಾದರೆ ನಮ್ಮ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಿಗೆ ಈ ಮೊಂಥಾ ಚಂಡಮಾರುತ ಎಫೆಕ್ಟ್ ಆಗುತ್ತೆ, ಏನೆಲ್ಲ ತೊಂದರೆ ಆಗುತ್ತೆ, ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಏನು ತೆಗೆದುಕೊಳ್ಬೇಕು, ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹವಾಮಾನ ಇಲಾಖೆಯ ತಜ್ಞ ವಿಜ್ಞಾನಿ CS ಪಾಟೀಲ್ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಯಾವಾಗ ಎಂಟರ್ ಆಗುತ್ತೆ, ಯಾವ ರಾಜ್ಯಗಳಿಗೆ ಎಫೆಕ್ಟ್ಸ್ ಜಾಸ್ತಿ? ಈಗ ಮೊಂಥಾ ಚಂಡಮಾರುತವು ಬಂಗಾಳ ಉಪಸಾಗರದ ಮಧ್ಯದಲ್ಲಿ ಕಾಕಿನಾಡದಿಂದ 370 ಕಿಲೋಮೀಟರ್ ದೂರ ಇರುವುದರಿಂದ ಇವತ್ತು ಅಕ್ಟೋಬರ್ 28ರಂದು ಸಾಯಂಕಾಲ ಮತ್ತು ರಾತ್ರಿ ವೇಳೆಯಲ್ಲಿ ಇದು ಕರಾವಳಿಯನ್ನು ದಾಟುವ ಹೆಚ್ಚಿನ ಸಾಧ್ಯತೆ ಇದೆ. ಮತ್ತು ಇದು ದಾಟುವಾಗ ಗಾಳಿಯ ವೇಗ ಪ್ರತಿ ಗಂಟೆಗೆ ಒಂದು ಸುಮಾರು 100 ಕಿಲೋಮೀಟರ್ ಇರಬಹುದು.
90ರಿಂದ 110 ಕಿಲೋಮೀಟರ್ವರೆಗೂ ಕೂಡ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಸರ್. ಸೊ ಇದರ ಎಫೆಕ್ಟು ಎಲ್ಲೆಲ್ಲಾಗುತ್ತೆ ಸರ್ ಜಾಸ್ತಿ? ಈ ಥರದ ಒಂದು ಪರಿಣಾಮ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಜಾಸ್ತಿ ಮಳೆಯನ್ನು ತರಿಸುತ್ತಾ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಈಗಾಗಲೇ ರೆಡ್ ಅಲರ್ಟನ್ನು ಕೂಡ ಘೋಷಿಸಲಾಗಿದೆ. ಮತ್ತು ಮುಂದೆ ಇದು ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಇದು ಮಳೆಯನ್ನು ತರುತ್ತೈತಿ. ಮುಖ್ಯವಾಗಿ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಇದು ಮಳೆ ತರ್ತೈತಿ. ಮತ್ತು ಈ ಜಿಲ್ಲೆಗಳಿಗೆ ನಾವು ಅಕ್ಟೋಬರ್ 28ರಂದು ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ದೀವಿ. ಮತ್ತು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಅಕ್ಟೋಬರ್ 28 ಹಾಗೂ 29ರಂದು ಹಲವು ಕಡೆ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಅಕ್ಟೋಬರ್ 28 ಹಾಗೂ 29ರಂದು ಹಲವು ಕಡೆ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಅಕ್ಟೋಬರ್ 30ರಿಂದ ಮಳೆಯ ಪ್ರಮಾಣ ಕರ್ನಾಟಕ ರಾಜ್ಯಾದ್ಯಂತ ಕಡಿಮೆ ಆಗುವ ಹೆಚ್ಚಿನ ಸಾಧ್ಯತೆಗಳು. ನಮ್ಮ ರಾಜ್ಯದಲ್ಲಿ ಯಾವಾಗ ಎಂಟರ್ ಕೊಡುತ್ತೆ ಸರ್? ನೀವು ಸಂಜೆಗೆ ಆಂಧ್ರದ ಕಾಕಿನಾಡ, ತಾವು ಹೇಳಿದ ಮಚಿಲಿಪಟ್ಟಣ ಈ ಕಡೆಗೆ ಹೇಳಿದ್ರಿ. ಸೊ ಅಲ್ಲಿಂದ ಇಲ್ಲಿ ಬರುವ ಸಂದರ್ಭದಲ್ಲೇ ದುರ್ಬಲ ಆಗುತ್ತಾ, ಹೇಗೆ ಸರ್ ಇದು? ಇದು ಯಾವಾಗಲೂ ಚಂಡಮಾರುತವು ಯಾವುದೇ ಒಂದು ಭೂಭಾಗವನ್ನು ಪ್ರವೇಶಿಸಿದಗಳನ್ನು ಅದು ದುರ್ಬಲವಾಗುತ್ತೆ. ಅದಕ್ಕೆ ಆವಿ ಸಿಗುವುದಿಲ್ಲ, ಅಂದರೆ ವಾಟರ್ ವೇಪರ್ ಸಿಗದೇ ಕಾರಣಕ್ಕಾಗಿ ಅದು ದುರ್ಬಲಗೊಳ್ಳುತ್ತೆ. ಅದು ದುರ್ಬಲಗೊಂಡು ಬಿಡ್ತೈತಿ. ಇದೇನು ನಮ್ಮ ಕರ್ನಾಟಕಕ್ಕೆ ತಲುಪೋಗಲ್ಲ, ಆದರೆ ಅದರಲ್ಲಿಂದ ನಮಗೆ ಮಳೆ ಬರ್ಬೋದು ಇದರಲ್ಲಿಂದ ಅಷ್ಟೇ. ಓಕೆ, ಅದರ ಎಫೆಕ್ಟು ಆಂಧ್ರ ಮತ್ತು ತೆಲಂಗಾಣದಲ್ಲಿರೋ ಕಾರಣಕ್ಕಾಗಿ ಗಡಿ ಭಾಗದ ಜಿಲ್ಲೆಗಳಿಗೆ ಅಥವಾ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಹೆಚ್ಚು ಎಫೆಕ್ಟ್ ಆಗೋದ ಇದು ಕರಾವಳಿ ಜಿಲ್ಲೆಗಳಿಗೆ ಸಾಧಾರಣವಾಗಿ ಮಳೆ ತರ್ತೈತಿ. ಮತ್ತು ಗಡಿ ಜಿಲ್ಲೆಗಳಿಗೆ ಕೂಡ ಮಳೆ ತರ್ತೈತಿ. ಬೀದರು, ಕಲಬುರಗಿ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳಿಗೆ ಇದು ಮಳೆಯನ್ನು ತರ್ತೈತಿ. ಹವಾಮಾನ ಇಲಾಖೆಯ ತಜ್ಞ ವಿಜ್ಞಾನಿದಂಥ CS ಪಾಟೀಲ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18.